ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಗಂಡಸರಿಗೆ ಹಾರ್ಮೋನ್ ಅಸಮತೋಲನವಾದರೆ ಯಾವ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಲೈಂಗಿಕ ಸಮಸ್ಯೆ, ಬಿ ಮೂಡ್ ಬದಲಾವಣೆ, ಸಿ ಕೂದಲು ಉದುರುವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೇವಲ ಮಹಿಳೆಯರಿಗೆ ಮಾತ್ರವಲ್ಲ, ಗಂಡಸರಿಗೂ ಹಾರ್ಮೋನ್ ಅಸಮತೋಲನವಾಗುತ್ತದೆ. ಮಹಿಳೆಯರಂತೆಯೇ ಅವರಿಗೂ ಕೆಲವು ಲಕ್ಷಣಗಳು ಹಾಗೂ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ. ಹಾರ್ಮೋನ್ ಏರುಪೇರಾದಾಗ ಲೈಂಗಿಕ ಆರೋಗ್ಯದಲ್ಲಿ ಕಡಿಮೆಯಾದ ಕಾಮ, ನಿಮಿರುವಿಕೆ, ಅಸಾಮಾನ್ಯ ಕ್ರಿಯೆ ಅಥವಾ ನಿಮಿರುವಿಕೆಯನ್ನು ನಿರ್ವಹಿಸುವಲ್ಲಿ ತೊಂದರೆ ಉಂಟಾಗುತ್ತದೆ. ಕಡಿಮೆ ಟೆಸ್ಟೋಸ್ಟೆರಾನ್ ಸ್ನಾಯುವಿನ ದ್ರವ್ಯರಾಶಿಯನ್ನು ಕಡಿಮೆ ಮಾಡಲು ಮತ್ತು ದೇಹದ ಕೊಬ್ಬನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಹಾರ್ಮೋನ್ಗಳ ಸಮತೋಲನ ತಪ್ಪಿದಾಗ ಶಾಂಪೂ, ಕಂಡೀಷನರ್ ಬಳಸಿದರೂ ಕೂದಲು ಉದುರುವಿಕೆ ಮತ್ತು ಒಣ ಚರ್ಮ ಸೇರಿದಂತೆ ಹಲವಾರು ಸಮಸ್ಯೆಗಳು ಉಂಟಾಗುತ್ತವೆ. ಹಾರ್ಮೋನ್ ಮಟ್ಟಗಳು ನೈಸರ್ಗಿಕವಾಗಿ ದಿನವಿಡೀ ಏರಿಳಿತಗೊಳ್ಳುತ್ತವೆ, ಆದರೆ ಆ ಏರಿಳಿತಗಳು ವಿಪರೀತವಾದಾಗ ವಿವಿಧ ಸಮಸ್ಯೆಗಳು ಉಂಟುಮಾಡಬಹುದು. ಅದರಲ್ಲಿ ಪ್ರಮುಖವಾಗಿ ಆಯಾಸ, ಖಿನ್ನತೆ, ಕಿರಿಕಿರಿ, ಕೋಪ ಮತ್ತು ಆಕ್ರಮಣಶೀಲತೆಯನ್ನು ಉಂಟುಮಾಡುತ್ತದೆ. ಎರಡನೇ ಪ್ರಶ್ನೆ, ಹಸುವಿನ ಹಾಲನ್ನು ಹಸಿಯಾಗಿಯೇ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸ್ನಾಯುಬಲ, ಬಿ ಇಮ್ಯುನಿಟಿ ಹೆಚ್ಚಳ, ಸಿ ಅನಾರೋಗ್ಯ, ಡಿ ನಿದ್ರಾಹೀನತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಅನಾರೋಗ್ಯ. ಹಸಿ ಹಾಲಿನಲ್ಲಿರುವ ಬ್ಯಾಕ್ಟೀರಿಯಾವು ನಮ್ಮ ದೇಹವನ್ನು ಅತಿಸಾರ, ಸಂಧಿವಾತ ಮತ್ತು ನಿರ್ಜಲೀಕರಣದಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಇದರ ಸೇವನೆಯು ದೇಹದಲ್ಲಿ ಆಮ್ಲದ ಮಟ್ಟದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಹಸಿ ಹಾಲು ಕುಡಿಯುವುದು ಹಾನಿಕಾರಕ, ಏಕೆಂದರೆ ಪ್ರಾಣಿಗಳ ಹಾಲನ್ನು ತೆಗೆದಾಗ ಕೆಚ್ಚಲು ಕಲುಷಿತವಾಗಬಹುದು. ಇದನ್ನು ಹೊರತುಪಡಿಸಿ ಶುದ್ಧ ಕೈ ಮತ್ತು ಶುದ್ಧ ಪಾತ್ರಗಳನ್ನು ಬಳಸದಿದ್ದರೆ ಹಾಲಿನಲ್ಲಿ ಕೊಳೆ ಬರುತ್ತದೆ. ಅದಕ್ಕಾಗಿಯೇ ನಾವು ಹಾಲನ್ನು ಕುದಿಸಿದ ನಂತರವೇ ಕುಡಿಯಬೇಕು. ಅದು ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ ಎಂದು ವೈದ್ಯರು ತಿಳಿಸುತ್ತಾರೆ. ಮೂರನೇ ಪ್ರಶ್ನೆ, ಮೂತ್ರದಲ್ಲಿ ರಕ್ತ ಮತ್ತು ಮೂತ್ರ ಕೋಲಾ ಬಣ್ಣದ್ದಾಗಿದ್ದರೆ ಇದು ಯಾವ ರೋಗವನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ಕ್ಯಾನ್ಸರ್, ಬಿ ಮೂತ್ರಪಿಂಡ ಹಾನಿ, ಸಿ ಮಲಬದ್ಧತೆ, ಡಿ ಯಕೃತ್ ಹಾನಿ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್. ಮೂತ್ರಪಿಂಡದ ಕ್ಯಾನ್ಸರ್ ಹೊಂದಿರುವಾಗ ಅವರು ಸಾಮಾನ್ಯವಾಗಿ ಕಡಿಮೆ ಬೆನ್ನು ನೋವು ಹೊಂದಿರುತ್ತಾರೆ. ಅಂತಹ ನೋವು ಸಾಮಾನ್ಯವಾಗಿ ಔಷಧಿ ತೆಗೆದುಕೊಂಡರೂ ಹೋಗುವುದಿಲ್ಲ. ಅದೇ ಸಮಯದಲ್ಲಿ ಬೆನ್ನು ನೋವಿನ ಜೊತೆಗೆ ಮೂತ್ರದಲ್ಲಿ ರಕ್ತ ಇದ್ದರೆ ಮತ್ತು ಅದರ ಬಣ್ಣವು ಗುಲಾಬಿ ಅಥವಾ ಕೆಂಪು ಅಥವಾ ಕೋಲಾ ಬಣ್ಣದ್ದಾಗಿದ್ದರೆ ಅದು ಮೂತ್ರಪಿಂಡದ ಕ್ಯಾನ್ಸರ್ನ ಸಂಕೇತವಾಗಿರುತ್ತದೆ. ಮೂತ್ರಪಿಂಡದ ಕ್ಯಾನ್ಸರ್ ಇದ್ದಾಗ ಹಸಿವು ಕಡಿಮೆಯಾಗುತ್ತದೆ ಮತ್ತು ತೂಕವು ಇದ್ದಕ್ಕಿದ್ದಂತೆ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಇದೆಲ್ಲದರ ಹೊರತಾಗಿ ಅತಿಯಾದ ಆಯಾಸ ಮತ್ತು ದೌರ್ಬಲ್ಯವು ಮೂತ್ರಪಿಂಡದ ಕ್ಯಾನ್ಸರ್ನ ಸಂಕೇತವಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, 40ರ ನಂತರ ಮಹಿಳೆಯರು ತಪ್ಪದೇ ಸೇವಿಸಬೇಕಾದ ಆಹಾರ ಪದಾರ್ಥ ಯಾವುದು? ಆಪ್ಷನ್ಸ್: ಎ ಬಾದಾಮಿ, ಬಿ ಮೊಳಕೆಕಾಳು, ಸಿ ಮಸೂರ ಬೇಳೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಾದಾಮಿ ಉತ್ತಮ ಪ್ರೋಟೀನ್ ಮೂಲವಾಗಿ ಗುರುತಿಸಿಕೊಂಡಿದೆ. ಈ ಒಣಹಣ್ಣಿನಲ್ಲಿ ಆರೋಗ್ಯಕರ ಕೊಬ್ಬು, ಆಂಟಿ ಆಕ್ಸಿಡೆಂಟ್ಗಳಿದ್ದು ಇದು ಶಕ್ತಿಯ ವರ್ಧನೆ, ಹೃದಯದ ಆರೋಗ್ಯ ವೃದ್ಧಿ ಸೇರಿ ಒಟ್ಟು ಯೋಗಕ್ಷೇಮವನ್ನು ಉತ್ತಮವಾಗಿಸಲು ನೆರವಾಗುತ್ತದೆ. ಮೊಳಕೆಯೊಡೆದ ಹೆಸರು ಕಾಳು ಕೂಡ ಆರೋಗ್ಯಕ್ಕೆ ಉತ್ತಮ. ಇದು ಸುಲಭವಾಗಿ ಜೀರ್ಣವಾಗುತ್ತದೆ. ಜೊತೆಗೆ ಇದರಲ್ಲಿರುವ ಫೈಬರ್ ಅಂಶ ಉತ್ತಮ ಜೀರ್ಣಕ್ರಿಯೆ, ಹೃದಯದ ಆರೋಗ್ಯ ವೃದ್ಧಿ ಸೇರಿ ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಇನ್ನು ಮಸೂರ ಕೂಡ ಉತ್ತಮ ಪ್ರೋಟೀನ್ ಮೂಲವಾಗಿದೆ. ಈ ಪೋಷಕಾಂಶ ಸಮೃದ್ಧ ಆಹಾರ ಸಾಕಷ್ಟು ರೀತಿಯಲ್ಲಿ ಆರೋಗ್ಯ ವೃದ್ಧಿಗೆ ಸಹಾಯ ಮಾಡುತ್ತದೆ. ಉತ್ತಮ ಜೀರ್ಣಕ್ರಿಯೆಗೆ ಇದು ನೆರವಾಗುತ್ತದೆ. ಇದರೊಂದಿಗೆ ಮೊಟ್ಟೆ ಮತ್ತು ಮೀನನ್ನು ಸೇವಿಸುವುದು ಕೂಡ ಆರೋಗ್ಯಕರ. ಐದನೇ ಪ್ರಶ್ನೆ, ಮಹಾಕುಂಭಮೇಳ 12 ವರ್ಷಗಳಿಗೊಮ್ಮೆ ಮಾತ್ರ ಏಕೆ ನಡೆಯುತ್ತದೆ? ಆಪ್ಷನ್ಸ್: ಎ 12 ದಿನಗಳಿಗೆ ಸಮ, ಬಿ ಆಜ್ಞೆ, ಸಿ ಆಧ್ಯಾತ್ಮಿಕ ನಂಬಿಕೆ, ಡಿ ಪದ್ಧತಿ. ಸರಿಯಾದ ಉತ್ತರ ಆಪ್ಷನ್ ಎ 12 ದಿನಗಳಿಗೆ ಸಮ. ದೇವತೆಗಳು ಮತ್ತು ರಾಕ್ಷಸರ ನಡುವೆ ಅಮೃತವನ್ನು ಪಡೆಯಲು ಘೋರ ಯುದ್ಧ ನಡೆದಾಗ ಅಮೃತ ಕಲಶವನ್ನು ಪಡೆಯಲಾಯಿತು. ಆ ಸಮಯದಲ್ಲಿ ಪ್ರಯಾಗರಾಜ್, ಹರಿದ್ವಾರ, ಉಜ್ಜಯಿನಿ, ನಾಸಿಕ್ ಸೇರಿದಂತೆ ಭೂಮಿಯ ಮೇಲಿನ 4 ಪವಿತ್ರ ಸ್ಥಳಗಳ ಮೇಲೆ ಅಮೃತ ಕಲಶದ ಕೆಲವು ಹನಿಗಳು ಬಿದ್ದವು ಎಂದು ಹೇಳಲಾಗುತ್ತದೆ. ಇದಾದ ನಂತರ ಈ ದಿವ್ಯ ಸ್ಥಳದಲ್ಲಿ ಕುಂಭಮೇಳ ನಡೆಯುತ್ತದೆ. ದೇವತೆಗಳ 12 ದಿನಗಳು ಮಾನವನ 12 ವರ್ಷಗಳಿಗೆ ಸಮಾನವಾಗಿರುತ್ತದೆ. ಈ ಕಾರಣಕ್ಕಾಗಿಯೇ ಪ್ರತಿ 12 ವರ್ಷಗಳಿಗೊಮ್ಮೆ ಇಲ್ಲಿ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ. ಹಾಗೆಯೇ ಪ್ರಯಾಗರಾಜನನ್ನು ತೀರ್ಥರಾಜ್ ಅಥವಾ ತೀರ್ಥಯಾತ್ರಾ ಸ್ಥಳಗಳ ರಾಜ ಎಂದು ಕರೆಯಲಾಗುತ್ತದೆ. ಇಲ್ಲಿ ಮೊದಲ ಯಾಗವನ್ನು ಬ್ರಹ್ಮದೇವರಿಂದ ನಡೆಸಲಾಯಿತು ಎಂಬ ನಂಬಿಕೆಯೂ ಇದೆ. ಆರನೇ ಪ್ರಶ್ನೆ,
ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೋಗಲಾಡಿಸಿ ಕರುಳಿನ ಆರೋಗ್ಯಕ್ಕೆ ಯಾವುದು ಪ್ರಯೋಜನಕಾರಿಯಾಗಿದೆ? ಆಪ್ಷನ್ಸ್ ಎ ಎಲೆ ಅಡಿಕೆ, ಬಿ ಜಾಯಿಕಾಯಿ, ಸಿ ಬಜೆ, ಡಿ ತ್ರಿಫಲ ಚೂರ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಜಾಯಿಕಾಯಿ. ಗ್ಯಾಸ್, ಅಸಿಡಿಟಿ ಮತ್ತು ಮಲಬದ್ಧತೆಯಂತಹ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿರುವ ಜನರು ಖಂಡಿತವಾಗಿಯೂ ತಮ್ಮ ದೈನಂದಿನ ಆಹಾರ ಯೋಜನೆಯಲ್ಲಿ ಜಾಯಿಕಾಯಿ ನೀರನ್ನು ಒಂದು ಭಾಗವಾಗಿ ಮಾಡಿಕೊಳ್ಳಬೇಕು. ಜಾಯಿಕಾಯಿ ನೀರಿನಲ್ಲಿ ಕಂಡುಬರುವ ಅಂಶಗಳು ನಿಮ್ಮ ಕರುಳಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಇದಲ್ಲದೆ ನಿದ್ರಾಹೀನತೆಯ ಸಮಸ್ಯೆಯನ್ನು ಹೋಗಲಾಡಿಸಲು ನೀವು ಔಷಧೀಯ ಗುಣಗಳನ್ನು ಹೊಂದಿರುವ ಈ ಪಾನೀಯದ ಸಹಾಯವನ್ನು ಪಡೆದುಕೊಳ್ಳಬಹುದು. 7ನೇ ಪ್ರಶ್ನೆ, ಜಗತ್ತಿನ ಅತಿ ಚಿಕ್ಕ ವಯಸ್ಸಿನ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಗಿನ್ನಿಸ್ ದಾಖಲೆ ಬರೆದ ಯುವತಿ ಯಾರು? ಆಪ್ಷನ್ಸ್ ಎ ಛಾಯಾ ಸಿಂಗ್, ಬಿ ನಂದಿನಿ ಅಗರ್ವಾಲ್, ಸಿ ಪಿ.ವಿ. ಸಿಂಧು, ಡಿ ಅಂಜಲಿ ಗುಪ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ನಂದಿನಿ ಅಗರ್ವಾಲ್. ಜಗತ್ತಿನ ಅತಿ ಚಿಕ್ಕ ವಯಸ್ಸಿನ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಗಿನ್ನಿಸ್ ದಾಖಲೆ ಬರೆದ ಯುವತಿ 19ನೇ ವರ್ಷಕ್ಕೆ CA ಪಾಸ್ ಮಾಡಿದ ನಂದಿನಿ ಅಗರ್ವಾಲ್. ನಂದಿನಿ 13ನೇ ವಯಸ್ಸಿನಲ್ಲಿಯೇ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳಲ್ಲಿ ಮತ್ತು 15ನೇ ವಯಸ್ಸಿನಲ್ಲಿ 12ನೇ ತರಗತಿಯ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದರು. 2 ಶ್ರೇಣಿಗಳನ್ನು ಬಿಟ್ಟರೂ CA ಅಂತಿಮ ಪರೀಕ್ಷೆಯಲ್ಲಿ ಅವರು 800ರಲ್ಲಿ 614 ಅಂಕಗಳನ್ನು ಗಳಿಸಿದರು. ಇತರ 73,000 ಅಭ್ಯರ್ಥಿಗಳನ್ನು ಸೋಲಿಸಿದರು. ಈ ಮೂಲಕ ಜಗತ್ತಿನ ಅತಿ ಚಿಕ್ಕ ವಯಸ್ಸಿನ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ದಾಖಲೆ ಸೃಷ್ಟಿಸಿದರು. 8ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ತಪ್ಪಿಯೂ ಒಣದ್ರಾಕ್ಷಿಯನ್ನು ತಿನ್ನಬಾರದು? ಆಪ್ಷನ್ಸ್ ಎ ಶೀತ, ಬಿ ಅಸ್ತಮಾ, ಸಿ ತಲೆನೋವು, ಡಿ ಥೈರಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಚಳಿಗಾಲದಲ್ಲಿ ರೋಗನಿರೋಧಕ ಶಕ್ತಿ ಕಡಿಮೆಯಾಗಿ ನೆಗಡಿ, ಕೆಮ್ಮು, ಜ್ವರ ಮತ್ತು ಸೋಂಕುಗಳು ಸುಲಭವಾಗಿ ತಗುಲುವ ಅಪಾಯ ಹೆಚ್ಚು. ಕೆಲವು ದಿನಗಳಿಂದ ಈ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಜಾಗರೂಕರಾಗಿರಿ. ಇಂತಹವರು ಅಪ್ಪಿತಪ್ಪಿಯೂ ಒಣದ್ರಾಕ್ಷಿಯನ್ನು ತಿನ್ನಬಾರದು, ಏಕೆಂದರೆ ಒಣದ್ರಾಕ್ಷಿ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಇವುಗಳನ್ನು ತಿಂದರೆ ಕೆಮ್ಮು, ನೆಗಡಿ ಹೆಚ್ಚುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ. ಮತ್ತೊಂದೆಡೆ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವವರು ಸಹ ಒಣದ್ರಾಕ್ಷಿಯ ಸೇವನೆಯನ್ನು ತಪ್ಪಿಸಬೇಕು. ಒಣದ್ರಾಕ್ಷಿಗಳನ್ನು ದೀರ್ಘಕಾಲದವರೆಗೆ ಸಂರಕ್ಷಿಸಲು ಸಲ್ಫೈಟ್ಗಳನ್ನು ಬಳಸಲಾಗುತ್ತದೆ. ಇವು ಶ್ವಾಸಕೋಶ ಮತ್ತು ಶ್ವಾಸನಾಳದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಇದರಿಂದ ಅಸ್ತಮಾ ಸಮಸ್ಯೆ ಉಲ್ಬಣಗೊಳ್ಳುತ್ತದೆ. ಇನ್ನು ತೂಕ ಇಳಿಸಿಕೊಳ್ಳಲು ಬಯಸುವವರು, ಬೊಜ್ಜಿನ ಸಮಸ್ಯೆ ಇರುವವರು ಒಣದ್ರಾಕ್ಷಿಯನ್ನು ಸೇವಿಸಬಾರದು, ಏಕೆಂದರೆ ಇದರಲ್ಲಿ ಸಾಕಷ್ಟು ಕ್ಯಾಲರಿಗಳಿರುತ್ತವೆ. ಹಾಗಾಗಿ ಒಣದ್ರಾಕ್ಷಿ ತಿಂದರೆ ದೇಹದಲ್ಲಿ ಕೊಬ್ಬಿನ ರೂಪದಲ್ಲಿ ಕ್ಯಾಲರಿಗಳು ಶೇಖರಣೆಗೊಂಡು ತೂಕ ಹೆಚ್ಚಾಗುತ್ತದೆ. 9ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಯಾವ ಗಿಡದ ಚಿಗುರನ್ನು ಜಗಿದು ನೀರು ಕುಡಿದರೆ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗುವುದಿಲ್ಲ? ಆಪ್ಷನ್ಸ್ ಎ ಬೇವಿನ ಎಲೆ, ಬಿ ಬಿಲ್ವದ ಎಲೆ, ಸಿ ಗರಿಕೆ ಹುಲ್ಲು, ಡಿ ಗುಡ್ಮಾರ್. ಸರಿಯಾದ ಉತ್ತರ ಆಪ್ಷನ್ ಡಿ ಗುಡ್ಮಾರ್. ಮಧುಮೇಹಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬಲ್ಲಷ್ಟು ಶಕ್ತಿಶಾಲಿ ಈ ಔಷಧಿಯನ್ನು ಗುಡ್ಮಾರ್ ಎಂದು ಕರೆಯಲಾಗುತ್ತದೆ. ಇದನ್ನು ಕನ್ನಡದಲ್ಲಿ ಮಧುನಾಶಿನಿ ಎಂದು ಸಹ ಕರೆಯಲಾಗುತ್ತದೆ. ಹೆಸರೇ ಸೂಚಿಸುವಂತೆ ಮಧುಮೇಹಕ್ಕೆ ಪರಿಹಾರವನ್ನು ಕಲ್ಪಿಸಬಲ್ಲ ಸಸ್ಯ ಇದಾಗಿದೆ. ಇದು ಮಧುಮೇಹವನ್ನು ನಿರ್ವಹಿಸುವಲ್ಲಿ ಬಹಳಷ್ಟು ಕೊಡುಗೆ ನೀಡುತ್ತದೆ. ಇದು ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ನಿಶಾ, ಆಮಲಕ್ಕಿ, ಗುಡ್ಮಾರ್ ಮತ್ತು ಬನಾಮಾ ಈ 4 ಔಷಧಿಗಳು ಸಕ್ಕರೆಯ ಜೀವರಕ್ಷಕಗಳಂತೆ ಕಾರ್ಯನಿರ್ವಹಿಸುತ್ತವೆ. ಇದರೊಂದಿಗೆ ವ್ಯಾಯಾಮ ಮಾಡುವುದು ಇನ್ನೂ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.